ಕಳೆದ ವಾರ ಜಿಗಜಿಣಗಿ ಸಾಹೇಬರು ಹೊನಗನಹಳ್ಳಿ ಹುಬ್ಬಳ್ಳಿ ಬಿಜಾಪುರದ ನ್ಯಾಷನಲ್ ಹೈವೇಯ ಹೊನಗನಹಳ್ಳಿ ರೈಲ್ವೆ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದ್ರು. ಪಕ್ಷದ ಕಾರ್ಯಕ್ರಮ ಅಂತ ಮಾಡಿದ್ರು. ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ. ಅದು ಶಿಷ್ಟಾಚಾರ ಉಲ್ಲಂಘಿಸಿದ್ರಿ. ನೀವೊಬ್ಬರು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ನೀವು ಯಾರದೇ ಪ್ರಚೋದನೆ ಒಳಗಾಗಿದ್ದು ಮಾಡಬಾರ್ದಾಗಿತ್ತು. ನೀವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು ತಾವೇ ಮಾಡಿ, ತಮ್ಮ ನೇತೃತ್ವದಲ್ಲೇ ಆಗಲಿ. ಆದರೆ ಇದೇನು ನೀವು ಉದ್ಘಾಟನೆ ಮಾಡಿದಿರಿ, ಅದು ಭಾರತೀಯ ಜನತಾ ಪಕ್ಷದವರೇ ಪಕ್ಷದ ವತಿಯಿಂದ ಬ್ರಿಡ್ಜ್ ಕಟ್ಟಿಸ್ಯಾರ ಅನ್ನಂಗೆ ನೀವು ಉದ್ಘಾಟನೆ ಮಾಡಿದಿರಿ ಅದನ್ನು. आइए आपको इंट्रोड्यूस कराते हैं टिकोटा सब में शानदार शॉप यूनिक कम्युनिकेशन। आपको यहाँ पे सबसे अच्छे मोबाइल अच्छे दाम के अंदर टीवी, फ्रिज, कूलर ये सब आपको यहाँ पे मिलेंगे। टिकोटा के बशेश्वर सर्कल से बीजापुर को रोड जाते वक्त मोलाली हॉस्पिटल के बाजू में कैनरा बैंक के अपोजिट में 0 डाउन पेमेंट के अंदर आपको मोबाइल मिलेंगे। आइए इस दुकान को विजिट करना ना भूलिएगा। आपका अपना यूनिक कम्युनिकेशन। ಸಿಂದಗಿ ಮತಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ BJP MLA ರಮೇಶ್ ಭೂಷಣೂರ್ ಅವರಿದ್ದರು. ಅವಾಗಿದು ಪ್ರಸ್ತಾವನೆನೇ ಆಗಲಿಲ್ಲ. ಒಂದು ಗಂಭೀರ ವಿಷಯ ನಿಮ್ಗೆ ಹೇಳೋದಂದ್ರೆ, ಗುತ್ತಿ ಬಸವಣ್ಣ ಏತ ನೀರಾವರಿ 4 ಮೋಟ್ರುಗಳಿಂದ ನೀರು ಎತ್ತುತ್ತಾರೆ, ಲಿಫ್ಟ್ ಮಾಡ್ತಾರೆ. ಮಾಡಿ ಇಂಡಿ, ಶಹಾಪುರ, ಸುರ್ಪುರ್ನ ಕೆಲವು ಭಾಗ, ಚಡ್ಚಣ ಭಾಗ, ತಾಂಬಾ ಭಾಗಕ್ಕೆ ನೀರು ಒದಗಿಸ್ತಾರೆ. 4 ಮೋಟರ್ ಸುಟ್ಟಿದ್ದು 1.5 ವರ್ಷಗಳ ಕಾಲ. ಜಿಗಜಿಣಿಯವರು ಸಂಸದರಿದ್ದರು. ಅವಾಗ ರಮೇಶ್ ಭೂಷಣೂರವರು ಶಾಸಕರಿದ್ದರು. ಇದೇ ಎಲ್ಲ BJP ನಾಯಕರಿದ್ದರು. ಈ BJP ನಾಯಕರ ಹಳ್ಳಿಗಳು, ಗ್ರಾಮಗಳು ಅಲ್ಲೇ ಬರ್ತಿದ್ದು. ಕಾರಜೋಳವರು ನೀರಾವರಿ ಮಂತ್ರಿ ಇದ್ದರು. ನಾನು ಕಾರಜೋಳವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ, ಧನ್ಯವಾದ ಹೇಳಿದೆ. ಅವ್ರು ಶಾಂಕ್ಷನ್ ಆಗ್ಯದತ್ತ ಪೇಪರ್ದಾಗ ಕೊಟ್ಟರು, ಒಂದು ಧನ್ಯವಾದ ಮಾಡಿ ಹೇಳಿ ಬಂದೆ. ಆದರೆ ಆ ಮೋಟ್ರುಗಳು ಕೂಡಿಸ್ಲಿಲ್ಲ. 1.5 ವರ್ಷಗಳ ಕಾಲ ಅಲ್ಲಿ ರೈತರು ಎಷ್ಟು ಪರಿತಪಿಸಿದ್ರು ನೀರಿಗಾಗಿ ಅಂದ್ರೆ ದನಕರುಗಳು. ಆದರೂ ಈ ಕಡೆ BJP ಸರ್ಕಾರ ಕಣ್ಣೆತ್ತಿ ನೋಡಲಿಲ್ಲ. ಇವತ್ತು ಈ ಯೋಜನೆಯನ್ನು CWC ಅವರು ಕೇಂದ್ರದವ್ರು ತೊಗೊಳ್ತಾರೆ ಅಂದ್ಕೊಳ್ಳಿ, ಎಲ್ಲರೂ ಪ್ರಚಾರನೇ ಪ್ರಚಾರ ಮಾಡಿರಿ. ಕೆಲಸ ಮಾಡಿ ಪ್ರಚಾರ ಮಾಡಿರಿ. ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ. ಸುಳ್ಳು ಪ್ರಚಾರ ಮಾಡಬೇಡ್ರಿ. ತಾಂಬಾದಲ್ಲಿ 1.5 ವರ್ಷಗಳ ಕಾಲ ಇದೇ ನೀರಾವರಿ ಸಲುವಾಗಿ ಉಪವಾಸ ಕೂತರು ಜನ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಂದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸೋದ್ರು ಅವ್ರಿಗೆ. ಎಲ್ಲ ನಾಯಕರುಗಳು, BJP ನಾಯಕರುಗಳು ಆ ಉಪವಾಸ ಕೂತವ್ರಿಗೆ, ಸತ್ಯಾಗ್ರಹ ಮಾಡೋರಿಗೆ ಹೋಗಿ ಸಾಂತ್ವನ ಹೇಳಿ ಬಂದರು. ಆದರೆ ಯೋಜನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯಿತು. ಕಾಂಗ್ರೆಸ್ ಸರ್ಕಾರ ಸ್ಯಾಂಕ್ಷನ್ ಮಾಡ್ತು. ಅದಕ್ಕೆ ನಂದು ಜಿಗಜಿಣಗಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಜಿಗಜಿಣಗಿ ಸಾಹೇಬರಿಗೆ ಆಗ್ರಹ ಏನಂದ್ರೆ, ಮೊದಲು ಯೋಜನೆ ಮಾಡಿ ಆಮೇಲೆ ಪ್ರಚಾರ ತಗೊಳ್ಳಿ. ಯೋಜನೆ ಮಾಡಿ, ಸ್ವಾಗತ ಇದೆ ನಮಗೆ. ನೀವು ಕೇವಲ ಪ್ರಚಾರಕ್ಕೋಸ್ಕರ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಯೋಜನೆ ಇವತ್ತೇನಾದರೂ ಈ ಮಟ್ಟಕ್ಕೆ ಬಂದಿದ್ದರೆ ಅದು ಈ 3 ಜನ ಶಾಸಕರು, ಯಶವಂತರಾಯಗೌಡ ಪಾಟೀಲ್ ನೇತೃತ್ವದಲ್ಲಿ ಈ 3 ಜನ ಶಾಸಕರ ಸತತ ಪ್ರಯತ್ನದಿಂದ CWC ಅವರು ಇದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ. ಕೇವಲ DPR ಮಾಡಂತ ಹೇಳಿದ್ದಾರೆ. ಆ DPR ಹೋದ ಮೇಲೆ ಸ್ಯಾಂಕ್ಷನ್ ಆಗಬೇಕು. ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರವು ತನ್ನ ಪಾಲು ಕೊಡ್ತದೆ, ಕೇಂದ್ರ ಸರ್ಕಾರವು ತನ್ನ ಪಾಲು ಕೊಡ್ತದೆ. ಇದ್ರ ಜೊತೆನೇ ಇನ್ನೊಂದು ವಿಷಯ ಏನಂದ್ರೆ, ಕಳೆದ ವಾರ ಜಿಗಜಿಣಗಿ ಸಾಹೇಬರು ಹೊನಗನಹಳ್ಳಿ ಹುಬ್ಬಳ್ಳಿ ಬಿಜಾಪುರದ ನ್ಯಾಷನಲ್ ಹೈವೇಯ ಹೊನಗನಹಳ್ಳಿ ರೈಲ್ವೆ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದ್ರು. ಪಕ್ಷದ ಕಾರ್ಯಕ್ರಮ ಅಂತ ಮಾಡಿದ್ರು. ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ. ಅದು ಶಿಷ್ಟಾಚಾರ ಉಲ್ಲಂಘಿಸಿದ್ರಿ. ನೀವೊಬ್ಬರು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ನೀವು ಯಾರದೇ ಪ್ರಚೋದನೆ ಒಳಗಾಗಿದ್ದು ಮಾಡಬಾರ್ದಾಗಿತ್ತು. ನೀವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು
ತಾವೇ ಮಾಡಿ ತಮ್ಮ ನೇತೃತ್ವದಲ್ಲೇ ಆಗಲಿ. ಆದರೆ ಇದೇನು ನೀವು ಉದ್ಘಾಟನೆ ಮಾಡಿದಿರಿ ಅದು ಭಾರತೀಯ ಜನತಾ ಪಕ್ಷದವರೇ ಪಕ್ಷದ ವತಿಯಿಂದ ಬ್ರಿಡ್ಜ್ ಕಟ್ಟಿಸ್ಯಾರ ಅನ್ನಂಗೆ ನೀವು ಉದ್ಘಾಟನೆ ಮಾಡಿದಿರಿ ಅದನ್ನು. ಅದು ಇವತ್ತು ಇದೆಲ್ಲ ಜನ ಇವತ್ತೆಲ್ಲ ಅದನ್ನು ಅಲ್ಗಳ್ತಾ ಇದ್ದಾರೆ, ಆ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನೂ ಅದೇ ಥರ ನೀವು ಪ್ರಚಾರ ಕೊಡೋಕೆ ಹೋಗಬೇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗಾಡಿ ಇದು ಕೊಟ್ಟಲ್ಲ ಮನೆ ಪತ್ರಗಳು ಅಲ್ಲಿ ಯಾವುದೋ ಸರ್ಕಾರಿ ಕಾರ್ಯಕ್ರಮ ಏನಲ್ಲಿ ಯಾರು ಬಿಜೆಪಿ ಕರೆದಿಲ್ಲ, ಎಲ್ಲರೂ ಕಾಂಗ್ರೆಸ್ನವರೇ ಇದ್ರು. ಕಾಂಗ್ರೆಸ್ ಮಯ ಕಾರ್ಯಕ್ರಮ ಅಲ್ಲಿ ಇವರು ಮಲ್ಲಿಕಾರ್ಜುನ್ ಖರ್ಗೆ ಇದಕ್ಕೆ ಸಂಬಂಧ ಇಲ್ಲ, ಡೈರೆಕ್ಟ್ ಆಗಿ ಅವರು ಬಂದಿದ್ರು. ಅದು ಸರ್ಕಾರಿ ಕಾರ್ಯಕ್ರಮ ಇರಬೇಕಾದ್ರೆ ಕಾಂಗ್ರೆಸ್ನವ್ರು ಯಾಕಿದ್ರು ಇಲ್ಲಿ? ಅಲ್ಲಿ ಲೋಕಲ್ ಎಲ್ಲರಿಗೂ ಹೇಳಿರ್ತಾರೆ, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ಎಲ್ಲರಿಗೂ ಹೇಳಿರ್ತಾರೆ. ನಾನು ಹೇಳಿದ್ದು ಇಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರಿಗೆ ಕರಿಬೇಕಾಗಿತ್ತು ಅಂತ ಹೇಳ್ತಾ ಇದ್ದೇನೆ. ಶಿವಣ್ಣ ಪಾಟೀಲ್ ಕರಿಬೇಕಾಗಿತ್ತು, ಎಂ ಬಿ ಪಾಟೀಲ್ರಿಗೆ ಕರಿಬೇಕಾಗಿತ್ತು, ಎಲ್ಲ ಶಾಸಕರು ಜಿಲ್ಲೆ ಶಾಸಕರಿಗೆ ಕರಿಬೇಕಾಗಿತ್ತು. ಅವರು ತೊಗೊಂಡು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಗೌರವ ಇರ್ತಿತ್ತು. ಹೊರಗನಹಳ್ಳಿ ಬ್ರಿಡ್ಜಿನ ಮತ್ತೇನು ಕೇಳೋದು ಕೇಳಿ ಸರ್. ಸರ್, ಈಗ ಕೇಂದ್ರ ಸರ್ಕಾರ ಪ್ರತಿ ತಾಲೂಕು ಕ್ಷೇತ್ರಕ್ಕೆ 10 ಕೋಟಿ ಫಂಡ್ ಕೊಟ್ಟಿದೆ ರಸ್ತೆ, ಗ್ರಾಮೀಣ ರಸ್ತೆಗಳ ಸುಧಾರಣೆ. ಆ ರಸ್ತೆ ಸುಧಾರಣೆ ಕಾರ್ಯಕ್ರಮಗಳಿಗೆ ಆಯಾ ಶಾಸಕರು ಸಚಿವರು ನೀವು ಚಾಲನೆ ಕೊಡ್ತಿದ್ದಾರೆ. ಅದು ಕೇಂದ್ರದ ಅನುದಾನ ಆದರೂ ನನ್ನ ಒಂದು ಹೆಸರು ಹಾಕ್ತಾ ಇಲ್ಲ, ನನಗೆ ಒಂದು ಆಹ್ವಾನ ಕೊಡ್ತಾ ಇಲ್ಲ, ಕೇಂದ್ರದ ಹೆಸರನ್ನ ಹಾಕ್ತಾ ಇಲ್ಲ ಅಂತ ಸಂಸದರು ಈ ಹಿಂದಿನ ಒಂದು ಪ್ರೆಸ್ ಮೀಟಲ್ಲಿ ಆರೋಪ ಮಾಡೋದು ನಿಮ್ಮ ಶಾಸಕರು ವಿರುದ್ಧ. ನನಗೆ ತಿಳಿದ ಮಟ್ಟಿಗೆ ಇಂಡಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ರೋಡ್ ಇದ್ರದ್ದು. ಅವಾಗ ಜಿಗಜಿಣಗಿ ಸಾಹೇಬರಿಗೆ ಆಹ್ವಾನ ಇತ್ತು, ಆ ಕಾರ್ಡು ನಮ್ಮ ಕಡೆ ಇದಾವೆ, ಆದರೆ ಅವರು ಅಲ್ಲಿ ಹೋಗಲಿಲ್ಲ. ಅಲ್ಲ ಹೋಗೋದು ಎರಡನೇ ಮಾಡ್ತಾರೆ, ಅಟ್ಲೀಸ್ಟ್ ಇದು ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿ. ಅದೇ ಸರ್, ಶಿಷ್ಟಾಚಾರ ಪ್ರಕಾರ ಇವ್ರಿಗೆ ಆಹ್ವಾನ ಮಾಡಿದ್ರು. ಶಿಷ್ಟಾಚಾರದ ಪ್ರಕಾರ ಒಂದು ಪ್ರಧಾನಿ ಮೋದಿ ಅವ್ರ ಫೋಟೋ ಬಳಸಲ್ಲ, ಕೇಂದ್ರ ಸರ್ಕಾರದ ಲೋಗೋ ಬಳಸಲ್ಲ ಅಂದ್ರೆ ನಿಮ್ಮ ಹತ್ರ ದುಡ್ಡು ಇಲ್ಲ, ದುಡ್ಡು ಕೊಟ್ಟವ್ರ ಹೆಸರು ಹೇಳಲ್ಲ ಅನ್ನಂಗಾಯ್ತು. ಈಗ ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡು ನಮ್ಮದೇ, ನಾವು ಕೊಟ್ಟಂಥ GST, ನಾವು ಕೊಟ್ಟಂಥ ಟ್ಯಾಕ್ಸನ್ನೇ ನಮ್ಗೆ ವಾಪಸ್ ಕೊಡ್ತಾರೆ. ಕೇಂದ್ರ ಸರ್ಕಾರ ಏನು ಅಲ್ಲಿ ಖಜಾನೆಯಿಂದ ಕೊಡಂಗಿಲ್ಲ, ಅವ್ರದ್ದು ಯಾರು ಕೊಡಲ್ಲ, ನಮ್ಮದೇ ಸರ್ಕಾರ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ. ನೀವು ಕೊಡಲ್ಲ. ನಮ್ಮ ಟ್ಯಾಕ್ಸ್ ಕೊಡ್ತೀವಿ. ಅದು ನೀವು ಅಟ್ಲೀಸ್ಟ್ 10 ಕೋಟಿ ರೂಪಾಯಿ ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ 10 ಕೋಟಿ ಕೊಟ್ಟಿದೆ ಅಂತ ಹೇಳಬೇಕಲ್ಲ ಸೌಜನ್ಯ. ಭಾಷಣದಲ್ಲಿ ಹೇಳಿದ್ರೆ CRF ಫಂಡ್, ಅದ್ರ ಹೆಸರೇ CRF ಫಂಡ್ ಸರ, ಅದ್ರ ಹೆಸರೇ ಕೇಂದ್ರ ಸರ್ಕಾರದ ರಸ್ತೆ ಗ್ರಾಮೀಣ ರಸ್ತೆ ಯೋಜನೆ ಫಂಡ್ ಅಂತ ಹಾಕಿರ್ತಾರೆ ಬೋರ್ಡಲ್ಲಿ ಸರ. ಅದ್ರ ಬೋರ್ಡ್ ಹೆಸರೇ ಅಧಿಕಾರಿಗಳು ಆ ಕೆಲಸ ಮಾಡಿರ್ತಾರೆ, ಮಾಡೇಬೇಕು ಅವರು. ಅದ್ರ ಹೆಸರೇ CRF ಫಂಡ್ ರಸ್ತೆ ಓಡಾಡೋರಿಗೆ ಗೊತ್ತಾಗಲ್ಲ ಇದು ರಾಜ್ಯದ ಅಂತ ಹಾಕಿರ್ತಾರೆ. ಅಲ್ಲಿ ಎಲ್ಲ ಬೋರ್ಡ್ಗಳಿದಾವ, ಸಿಮೆಂಟ್ನಲ್ಲಿ ಬರೆಸಿದ್ದಾರೆ. CRF ಫಂಡು, ರಾಜ್ಯ ಸರ್ಕಾರದ ಫಂಡ್, ಸಂಸದರ ಫಂಡ್, ಶಾಸಕರ ಫಂಡ್ ಹಾಕಿದ್ದಾರೆ. ಅವ್ರು ಕಾಣ್ತಾ ಇಲ್ಲ, ಏನು ಮಾಡೋದು ನೋಡ್ರಿ. ಈಗ ಇಂಡಿ ಬ್ರಾಂಚ್ ಕೆನಾಲ್ಗೆ 2,500 ಕೋಟಿ ರೂಪಾಯಿ ಕೊಟ್ಟರು ಅಂದ ಕೂಡಲೇ ಕ್ರೆಡಿಟ್ಗಾಗಿ ಪೈಪೋಟಿಲ್ಲ. ನಾವು ಇದು ಪೈಪೋಟಿ ಅಲ್ಲ, ವಿವರಣೆ ಕೊಡ್ತಾ ಇದ್ದೀವಿ ನಾವು. ಈಗ ಕೇಂದ್ರ ಸರ್ಕಾರ ಅವ್ರು ಪೈಪೋಟಿ ಯಾವಾಗ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಅವ್ರು ಒಪ್ಕೋತಿರಲ್ಲ, ಸ್ವಾಗತ ಮಾಡ್ತೀವಿ ಸರ್. ಇದೇ ನಿಮ್ದೇ ರಾಜ್ಯ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕೃಷ್ಣಾ ಜಲ ಆಂದೋಲನ ಅಂತ ಒಂದು ದೊಡ್ಡ ಸಂಕಲ್ಪ ಯಾತ್ರೆ ವಿಜಯಪುರ ದರ್ಬಾರ್ ಮೈದಾನದಾಗ ಮಾಡಿದ್ರು. 75,000 ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ 2 ಬಜೆಟ್ ಮುಗಿದೋದು, ಸಾಧನಾ ಸಮಾವೇಶ ಮಾಡ್ಕೊಂಡ್ರಿ, ಎಷ್ಟು ಅನುದಾನ ಇಟ್ಟಿರಿ ನೋಡಿ. ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಘಟನೆ. ಹೊಸಪೇಟದಿಂದ ಕೂಡಲ ಸಂಗಮರ್ಗೆ ಪಾದಯಾತ್ರೆ ಮಾಡಿದ್ರು. 50,000 ಕೋಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಡ್ತೀವಿ ಸಿದ್ದರಾಮಯ್ಯವ್ರು ಹೇಳಿದ್ರು. ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆದರು. 50,000 ಕೋಟಿ ಖರ್ಚು ಮಾಡಿದ್ರು. ಅವ್ರು ಕೊಟ್ಟರು, ಇವ್ರು ಖರ್ಚು ಮಾಡಿದ್ರು. ಇಡೀ ಜಿಲ್ಲೆ ಅಲ್ಲ. ನೀವು ಮಾತಾಡೋದು ಒಂದು ಸ್ವಲ್ಪ ನಿಮ್ಮ ಶಬ್ದದ ಬಗ್ಗೆ ಇದು ಇರಲಿ. ಕೃಷ್ಣಾ ಒಂದೇ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ಹೇಳಿದ್ರು. ಅದಕ್ಕೊಂದಕ್ಕೆ ಕೊಟ್ಟಿಲ್ಲ, ಅದು ರಾಜ್ಯದ ನೀರಾವರಿ. ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಬೇಕಾದ್ರೆ ಮುಂದಿನ ಸಲ ಮುಂದಿನ ಸಲ ನಿಮಗೆ ದಾಖಲೆನೇ ಕೊಡ್ತೀನಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದಾರ, ಪೂರ್ತಿ ಕೊಟ್ಟಿದ್ದಾರೆ. ಅಂದ್ರೇನೆ ಇಲ್ಲಿ ಯೋಜನೆ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ 5 ವರ್ಷಗಳ ಸತತ 5 ವರ್ಷಗಳ ಕಾಲ ಅವರಿಗೆ ನೋಡಿ, ಅವ್ರಿಗೆ ಭಗೀರಥತೆ ಜನ ಕರಿಬೇಕಂದ್ರೆ ಸುಮ್ಮನೆ ಕರೆಯಲ್ಲ, ದುಡ್ಡು ಇಲ್ದೇನೆ ಕೆಲಸ ಮಾಡಿದಾರೆ ಅಂತ ಕರಿತಾ ಇದ್ದಾರೆ. ಕೆಲಸ ಆಗ್ಯಾವ, ಬಹಳಷ್ಟು ಆಗ್ಯಾವ. ನೀವು ಬಿಜಾಪುರ ಜಿಲ್ಲಾದವ್ರ ಇದ್ದೀರಿ, ಬಿಜಾಪುರ ಜಿಲ್ಲೆದಾಗ ಓಡಾಡಿ ನೋಡ್ರಿ, ಎಲ್ಲೆಲ್ಲಿ ಊರಿಗೆ ಕೆನಾಲ್ ಆಗ್ಯಾವ. 75,000 ಕೋಟಿ ಯಾವಾಗ ಕೊಡ್ತೀರಿ ಹೇಳ್ರಿ? 75,000 ಇಲ್ಲಿ ಹೇಳಿಲ್ಲ. ಇಲ್ಲ ಆದ್ರೆ ಪೂರ್ಣ ಮಾಡ್ತೀನಿ. ಇನ್ನ 3 ವರ್ಷ ಟೈಮ್ ಇದೆ, ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಆಣೆ ಮಾಡಿರೋದು ಏನಂತ ಮಾಡಿ ಸರ್. ಇಲ್ಲಿ ಯೋಜನೆಗಳು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ.
ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ತಿ ಅಂತ ಹೇಳಿರಿ, ಅದನ್ನ ಹೇಳ್ರಿ. 70,000 ಕೊಡ್ಲಿ, 1,00,000 ಕೋಟಿ ಕೊಡ್ಲಿ, 50,000 ಕೊಡ್ಲಿ, ಮಾಡ್ತಾ ಇದ್ದಾರೆ. ಈಗಾಗಲೇ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಯಾವ ಕೆಲಸ ನಿಂತಿಲ್ಲ. ಪ್ರತಿಜ್ಞೆ ಏನ್ ಮಾಡಿದ್ರಿ ಅದನ್ನ ಹೇಳ್ರಿ ಸರ್. ಪ್ರತಿಜ್ಞೆ ಪೂರೈಸ್ತಾ ಇದ್ದಾರೆ. ಪ್ರತಿಜ್ಞೆಯಿಂದ ಹಿಂದೆ ಸರಿಯುವುದಿಲ್ಲ 2 ವರ್ಷ ಎಷ್ಟು ಇಟ್ರಿ ಅದನ್ನ ಹೇಳ್ರಿ ಸರ್. ಖರ್ಚು ಮಾಡಿದಾರೆ. ಮುಂದಿನ ಸಲ ನಿಮ್ಗೆ ಡಿಟೇಲ್ ಕೊಡ್ತೀನಿ. ಹೋದ ಪೀರಿಯಡ್ ಕೊಡ್ತೀನಿ, ಈ ಪೀರಿಯಡ್ ಕೊಡ್ತೀನಿ. ನೋಡ್ರಿ, ನಿಮಗೆ ನಾನು ನೀವೇ ಇಡಬಹುದಾಗಿತ್ತು. ಒಂದು 2,000 ಕೋಟಿ ನವೀಕರಣಕ್ಕೆ ಇಡಬಹುದಾಗಿತ್ತು. ನೋಡ್ರಿ, ಇವತ್ತಿನ ಪತ್ರಿಕಾಗೋಷ್ಠಿ ನಂದು ಇಷ್ಟೇ ದಾಖಲೆ ತಂದೆ. ಮುಂದಿನ ಸಲ ಪತ್ರಿಕಾಗೋಷ್ಠಿ ಮಾಡಿ ಹೋದ ಸಲದ್ದು 13ರಿಂದ 18 ಖರ್ಚು ಎಷ್ಟಾಗಿದೆ, ಈಗ 2023ರಿಂದ ಇಲ್ಲಿವರೆಗೆ ಎಷ್ಟಾಗಿದೆ ದಾಖಲೆನೇ ಕೊಡ್ತೀನಿ. ಕೇಂದ್ರ ಸರ್ಕಾರ 2,500 ಕೋಟಿ ಕೊಡೋದಲ್ಲ, ಇದಕ್ಕಿಂತ ಮುಂಚೆ ನಿಮ್ಮವ್ರು 2,500 ಕೋಟಿ ಕೊಟ್ಟಿದ್ರೆ ಮುಗಿದೋಗಿ ಮಾಡ್ತಾ ಇದ್ದಾರೆ. ಮೇಂಟೆನೆನ್ಸ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕರ್ತವ್ಯ ಇದೆ ಸರ್. ಅದೇನು 14 ಲಕ್ಷ ಕೋಟಿ ಸೂಟ್ ಮಾಡಕ್ಕೆ ಅಟ್ಟೆ ಇಲ್ಲ ಅವರು. ಯಾರ್ದಾರು ಉದ್ಯಮಿಗಳದ್ದು ಸಾಲ ಸೂಟ್ ಮಾಡಕ್ಕಿಲ್ಲದ ದುಡ್ಡು ನಮಗೂ ಕೊಡ್ಬೇಕು ಅವರು. ಕರ್ತವ್ಯ ಪೂರೈಸಿ ಅದೇ ಎಲ್ಲಿ ಪೂರೈಸ್ತಾರೆ? 14 ಲಕ್ಷ ಕೋಟಿ ದುಡ್ಡು ಉದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ. ಪೂರೈಸಿ ಇದು ಸೂಟ್ ಮಾಡ್ತಾ ಇದ್ದಾರೆ. ಅರೆ ಅದಕ್ಕೆ ಇಲ್ಲ ದುಡ್ಡು ನಮಗೂ ಕೊಡ್ಬೇಕು ಅವರು. ನಮ್ಮ ಕರ್ತವ್ಯ ಇದೆ. 2,500 ಕೋಟಿ ತಗೊಳ್ಳೋದು ಕರ್ತವ್ಯ ನಮ್ಮದು. ಇದು ಅವ್ರದ್ದು ಕೊಡು ಕರ್ತವ್ಯ, ಅವ್ರದ್ದು ಕೊಡು ಕರ್ತವ್ಯ, ನಮ್ಮದು ತಗೊಳ್ಳೋ ಕರ್ತವ್ಯ. ಮಾಡಿದೀವಿ ಸರ್, ಮಾಡಿದೀವಿ. ಈಗ ಅವ್ರು ಕೇಳ್ತಾರಲ್ಲ, ಅದಕ್ಕೆ ಪೂರಕವಾಗಿ ಈಗ ಕೇಂದ್ರ ಅಂತೂ 2,668 ಕೋಟಿಗೆ DPR ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಈಗ ನಿಮ್ ಕೆಲಸ ಇರೋದು, ನೀವು ಯಾವಾಗ ಮಾಡಿಸ್ತೀರಾ? ಅದನ್ನ ನಿಮ್ ಪಾಲದ ಯಾವಾಗ ಮಾಡ್ತೀರಾ? 60 ಪಾರ್ಟಿ ಯೋಜನೆ ಮೋಸ್ಟ್ಲಿ 3 ದಿವಸ ಆಗ್ಯದ. ಆ ಸೂಚನೆ ಬಂದು 3 ದಿವಸ ಆಗ್ಯದ. ಭಾಳ ಅರ್ಜೆಂಟ್ ಮಾಡ್ತಾರೆ. ನಿನ್ನೆ ನಾನು ಕೆಲವು ಶಾಸಕರಿಗೆ ಮಾತಾಡಿದೆ. ಭಾಳ ನಾವು ಫಾಲೋಅಪ್ ಮಾಡಿ ಭಾಳ ಅರ್ಜೆಂಟ್ ಮಾಡಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಒಪ್ಕೊಂಡಿದ್ದಾರೆ. ನಾವು ಅದನ್ನೆಲ್ಲ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗನೆ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮತಕ್ಷೇತ್ರದ ಕೆಲಸ ಅದು ಮಾಡಬೇಕಲ್ಲ. ಅವರು ಅರ್ಜೆಂಟ್ ಅದ. ಅವ್ರಿಗೆ ರೈತರ ಸಮಸ್ಯೆಗಳು ಪರಿಹಾರ ಮಾಡಬೇಕು. ಜಲಜೀವನ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರದ ಯೋಜನೆ ಅದು. ಒಂದು ಒಳ್ಳೆ ಯೋಜನೆನೇ ಅದು. ಆದರೆ ಇಂಪ್ಲಿಮೆಂಟೇಷನ್ ಅದು ಸರಿಯಾಗಿ ಆಗಿಲ್ಲ ಸರ್. ರಾಜ್ಯ ಸರ್ಕಾರನೇ ಮಾಡಿದೆ. ಫೇಲ್ ಆಗಿಲ್ಲ, ಡಿಲೇ ಆಗಿದೆ ಅಷ್ಟೇ. ವಿಳಂಬ ಆಗಿದೆ. ಇಲ್ಲ, ವಿಳಂಬ ಆಗಿದೆ, ಫೇಲ್ ಆಗಿಲ್ಲ. ವಿಳಂಬ ಆಗ್ತದೆ ಕೆಲವರಲ್ಲಿ ಬೇಗನೆ ಆಗಿದೆ, ಕೆಲವು ಕಡೆ ವಿಳಂಬ ಆಗಿದೆ. ಜಿಲ್ಲೆಗೆ ಬಹಳ ಒಳ್ಳೆ ಕೆಲಸನೇ ಭಾಳ ಒಳ್ಳೆ. ಜಿದ್ದ ಇಲ್ಲ ಸರ್, ಒಟ್ಟೆ ಇಲ್ಲ. ಜಿದ್ದಿಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಜಿಗಜಿನಿಗೆ ಅವ್ರು ಹೇಳಿಕೆ ಸ್ವಾಗತ ಮಾಡ್ತೇನೆ. ಆದರೆ ಸಹಯೋಗದೊಂದಿಗೆ ಮಾಡ್ಬೇಕು. ಅವ್ರು ನಾನು ಒಬ್ಬನೇ ಮಾಡೀನಿ ಅಂತ ಏನು ಪ್ರಚಾರ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ವಿವರಣೆ ಕೊಡ್ತಾ ಇದ್ದೀವಿ. ನಾನೇ ಮಾಡೀನಿ ಅಂತ ಹೇಳ್ಯಾರ ಅವರು. ನಿಮ್ಮದೇ ಪೇಪರ್ದಾಗ ಬಂದದ ಇವತ್ತು. ನಿಮ್ಮದೇ ಪೇಪರ್ದಾಗ ಅದ. ನಾ ಬೇಕಾದ್ರೆ ತೋರಿಸ್ತೀನಿ. ಮೋದಿಯವರು ಆ ಲೆಟ್ರು ಕೈಯಾಗ ಹಿಡಿದಿಲ್ರಿ. ಅದೇ ಮೋದಿಯವರು ಆ ಲೆಟ್ರು ಕೈಯಾಗ ತೊಗೊಂಡಿಲ್ಲ. ಇವ್ರು ಎಂದಿಂದೋ ಒಂದು ಫೋಟೋ ಹಾಕ್ಯಾರ ಅದಕ್ಕೆ ಕಾರ್ಯಕರ್ತರು. ಯಾವ ಸಂಸದ್ ಒಂದು ವಿಷಯ ಇವತ್ತು ಕೊಟ್ಟಿದ್ದಾರೆ. ಖುದ್ದಾಗಿ ಕೊಟ್ಟ ಅಲ್ಲೆಲ್ಲ ತಡ್ರಿ ಖುದ್ದಾಗಿ ಕೊಡ್ಲಾರ್ದೇನು ಅದ್ರ ಮೇಲೆ ಬರೆದು ಕೊಟ್ಟ. ಫೋಟೋ ಮಾಡೋದು, ಪ್ರಚಾರ ತಗೊಳ್ಳೋದು ಹ್ಯಾಬಿಟ್ ಇಲ್ಲ ನಮ್ಮ ಮಂದಿಗೆ. ಅದು ನಾವು ಕೆಲಸ ಆಗ್ಬೇಕಷ್ಟೇ. ಫೋಟೋ ಪ್ರಿಯರಲ್ಲ ನಾವು, ಪ್ರಚಾರ ಪ್ರಿಯರು ಅಲ್ಲ. ಕೆಲಸ ಮಾಡೋದು ಅಷ್ಟೇ ಗೊತ್ತು ನಮಗೆ. ಒಂದು ವಿಷಯ ಸರ್, ಇನ್ನೊಂದು ವಿಷಯ ಮುಗಿದೆ. ಒಂದು ನಿಮಿಷ ಏನೋ ಒಂದು ಕೇಳಿದ್ರಲ್ಲ. ಹಾಂ, ಸೆಂಟ್ರಲ್ ಗೌರ್ಮೆಂಟ್ 11 ವರ್ಷಗಳ ಕಾಲ ಎಷ್ಟು ಜನ ಮಂತ್ರಿಗಳು ಮತ್ತು ಎಷ್ಟು ಜನ MP ಗಳು 545 ಜನರೊಳಗೆ, ರಾಜ್ಯಸಭಾ 248ರಾಗ ಎಷ್ಟು ಜನ ಮೋದಿಯವ್ರು ಹೋಗಿ ಇವತ್ತಿನ ತನಕ ಭೇಟಿಯಾಗಿ ಯಾವ ಪ್ರಸ್ತಾವನೆ ವಿನಂತಿ ಮಾಡ್ಯಾರ? ಸಾಧ್ಯ ಇದೆಯಾ? ಎಷ್ಟು ಜನರಿಗೆ MP ಗಳಿಗೆ ಭೇಟಿಯಾಗಿದ್ದಾರೆ ಪ್ರಧಾನಮಂತ್ರಿಗಳು? ಎಂದೋ ಆರಿಸಿ ಬಂದಾಗ ಭೇಟಿಯಾಗಿದ್ದ ಹಳೆ ಫೋಟೋ ಅದು. ಈಗ ಟೊಪ್ಪಿಗೆ ಹಾಕೋದು ಬಿಟ್ಟಾರ ಅವರು. ಅದು ಟೊಪ್ಪಿಗೆ ಹಾಕದಂತ ಫೋಟೋ ಅದು. ಟೊಪ್ಪಿಗೆ ಹಾಕ್ತಿದ್ರೆ ಅವಾಗ 3 ವರ್ಷದಿಂದ ಅವಾಗಿನ ಫೋಟೋ ಅದು. ಕಿವಿ ಮಾತು ವಿನಂತಿ, ಪ್ರಚಾರ ಪ್ರಿಯರಾಗಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಕೆಲಸ ಮಾಡಿರಿ, ಸ್ವಾಗತ ಇದೆ. ಇದು ಏನು CWCದಿಂದ ಮಾಡಕ್ಕೆ ನಿಮ್ಮದು ಒಂದು ಸಹಕಾರ, ಅದನ್ನೂ ಸ್ವಾಗತ ಇದೆ.